ಸರ್ಕಾರದ ಹಗರಣಗಳ ವಿರುದ್ಧ ರಣಕಹಳೆ ಮೊಳಗಿಸಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳು ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೈ ಹಗರಣಗಳ ವಿರುದ್ಧ ದೋಸ್ತಿ ಸಮರ. ಸಿದ್ದರಾಮಯ್ಯ ರಾಜೀನಾಮೆಗೆ ಹೆಚ್ಚಿದ ಒತ್ತಡ. ವಾಲ್ಮೀಕಿ ಮೂಡ ಹಗರಣ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಸಮರ ಸಾರಿರೋ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯದಲ್ಲಿ ಅಸಮರ್ಥ ಸರ್ಕಾರ ಇದೆ ಅಂತ ಆರೋಪಿಸಿ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಅಹಿಂದ ಹೆಸರಿಡಿಕೊಂಡು ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಮಾಡ್ತಾ ಇದೆ ಅಂತ ರಣಕಹಳೆಯನ್ನ ಮೊಳಗಿಸಿದೆ. ಬೆಳಿಗ್ಗೆ 8:30 ಸುಮಾರಿಗೆ ಕೆಂಗೇರಿ ಕೆಂಪಮ್ಮ ದೇವಸ್ಥಾನದ ಬಳಿ ಇರುವ ಮಂಜುನಾಥ ಕನ್ವೆನ್ಷನ್ ಹಾಲ್ ಬಳಿಯಿಂದ ಪಾದಯಾತ್ರೆ ಆರಂಭ ಆಗಲಿಕ್ಕಿದೆ. 8 ದಿನಗಳ ಕಾಲ ಈ ಪಾದಯಾತ್ರೆ ನಡೀಲಿಕ್ಕಿದೆ. ಕೈ ವಿರುದ್ಧ ದೋಸ್ತಿ ಸಮರ. ಬೆಂಗಳೂರಿನಿಂದ ಮೈಸೂರಿನವರೆಗೆ ದೋಸ್ತಿ ಪಾದಯಾತ್ರೆ ನಡೆಸಲಿದೆ. ಮೊದಲ ದಿನ ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆ ಇರಲಿಕ್ಕಿದೆ. ಎರಡನೇ ದಿನ ಭಾನುವಾರ ಮಂಜುನಾಥ್ ಕನ್ವೆನ್ಷನ್ ಹಾಲ್ ಬಿಡದಿಯಿಂದ 22 ಕಿಲೋಮೀಟರ್, 5ರಂದು ಕೆಂಗಲ್ ಕೆವಿಕೆ ಕನ್ವೆನ್ಷನ್ ಹಾಲ್ನಿಂದ ಆರಂಭವಾಗಿ ಸುಮಾರು 20 ಕಿಲೋಮೀಟರ್ ಕ್ರಮಿಸುತ್ತೆ. 6ನೇ ತಾರೀಕು ನಿಡಘಟ್ಟ ಸುಮಿತ್ರಾದೇವಿ ಕನ್ವೆನ್ಷನ್ ಹಾಲ್ನಿಂದ ಆರಂಭ ಆಗುತ್ತೆ. 5ನೇ ದಿನ ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್ನಿಂದ ಹಾಗೂ 8ನೇ ತಾರೀಕು ತೂಬಿನಕೆರೆ ಕೈಗಾರಿಕಾ ಪ್ರದೇಶದ ಬಳಿಯಿಂದ, 9ನೇ ತಾರೀಕು ಶ್ರೀರಂಗಪಟ್ಟಣ ಮಂಜುನಾಥ್ ಕಲ್ಯಾಣ ಮಂಟಪದಿಂದ ಪಾದಯಾತ್ರೆ ನಡೆಯಲಿದೆ. ಆಗಸ್ಟ್ 10ನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಹಲವು ದೋಸ್ತಿ ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಪಾದಯಾತ್ರೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ನೀಡಲಿಕ್ಕಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಇದರಿಂದ ಯಾರಿಗೆ ಏನ್ ಪ್ರಯೋಜನ ಅಂತ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣ ಸರ್ಕಾರ ಹಾಗೂ ವಿಪಕ್ಷಗಳ ಜಟಾಪಟಿಗೆ ಕಾರಣವಾಗಿದೆ. ಇನ್ನೊಂದು ಕಡೆ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಆರೋಪ ಪ್ರತ್ಯಾರೋಪ ಶುರುವಾಗ್ಬಿಟ್ಟಿದೆ. ಅದೇನಂತೀರಾ? ಈ ವರದಿ ನೋಡಿ. ಮೂಡ ವ್ಯೂಹ, ಸಿದ್ದರಾಮಯ್ಯ ಸಂಕಟ. ಸಿಎಂ ಡಿಸಿಎಂ ವರ್ಸಸ್ ಟಿಜೆ ಅಬ್ರಹಾಂ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಹಗರಣದ ಸುಳಿ ಸುತ್ತಿಕೊಂಡಿದೆ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ನಾಯಕನಿಗೆ ಮೂಡ ಸಂಕಷ್ಟ ತಲೆಬಿಸಿ ಮಾಡಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಭೇಟಿ ಮಾಡಿ ದೂರು ನೀಡಿದ್ರು. ಇದೇ ಪ್ರಕರಣದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ. ಈ ಕೇಸ್ ಸಂಬಂಧ ದೂರುದಾರ ಟಿಜೆ ಅಬ್ರಹಾಂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಕುಟುಂಬಕ್ಕೆ ಜಮೀನೇ ಇಲ್ಲ, ಆದ್ರೂ ಮೂಡಾದಲ್ಲಿ ಪರಿಹಾರ ಕೇಳಿದೆ ಅಂತ ಕಿಡಿಕಾರಿದ್ರು. ಟಿಜೆ ಅಬ್ರಹಾಂ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ನೀಡಿದ್ರು. ಅವ್ರದೇ ಜಮೀನು ಅಂತ ಹೇಳಿದ್ದು ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಬಹಿರಂಗವಾಗಿ ಹೇಳಿದ್ದಾರೆ. ಆಲ್ ದ ಮೀಡಿಯಾ ಇನ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ನ್ಯಾಷನಲ್ ಮೀಡಿಯಾ ಹ್ಯಾಸ್ ಟೇಕನ್ ದಿ ಬೈಟ್ಸ್. ನನ್ನ ಜಮೀನು ರೀ, ನಾನು ಯಾಕೆ ಬಿಟ್ಟು ಕೊಡಬೇಕು ಅಂತ. ನಿಮ್ಮ ಜಮೀನು ತಾನೆ ಇಷ್ಟು ಅಕ್ರಮ ಆಗಿರೋದು, ನಿಮ್ಮ ಪ್ರಭಾವ ಇಲ್ದ್ರ ಆಗ್ಬಿಡ್ತಾ? ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ತಮ್ಮ ಮೇಲಿನ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕಿದ್ರು. ಜೊತೆಗೆ ರಾಜ್ಯಪಾಲರ ನೋಟಿಸ್ ಪ್ರಜಾಪ್ರಭುತ್ವವನ್ನೇ ಕೊಲ್ಲೋ ರೀತಿ ಇದೆ ಎಂದು ಕಿಡಿಕಾರಿದ್ರು. ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಬೆ ರೀತಿ ಇದನ್ನು ವಾಪಸ್ ತಗೋಬೇಕು. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನುಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ. ಇನ್ನು ಮೂಡಾ ಪ್ರಕರಣದ ಬಗ್ಗೆ ಮಾತನಾಡುತ್ತಾ ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು.
ಜೊತೆಗೆ ಹಗರಣದ ಬಗ್ಗೆ ಸಿಎಂ ಡಿಸಿಎಂ ಉತ್ತರಿಸಬೇಕು ಅಂತ ಹೇಳಿದ್ರು. ಬಿವೈವಿ ಆರೋಪಕ್ಕೆ ಕೆರಳಿ ಕೆಂಡವಾದ ಡಿಕೆಶಿ ವಿಜಯೇಂದ್ರಗೆ ನಾನು ನಿನ್ನ ಎಲ್ಲಾ ವಿಚಾರವನ್ನ ಬಿಚ್ಚಿ ತೋರಿಸುತ್ತೇನೆ ಅಂತ ಸವಾಲ್ ಹಾಕಿದ್ರು. ಏನು ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ? ಅದನ್ನೇ ಹೇಳ್ತಾ ಇದ್ದೆ, ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು. ಅವ್ನು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಅಕ್ಷರಶಃ ಸಂಕಷ್ಟ ತಂದೊಡ್ಡಿದ್ದು, ಇದನ್ನ ಸಿಎಂ ಹೇಗೆ ಎದುರಿಸುತ್ತಾರೆ ಅನ್ನುವುದನ್ನ ಕಾದು ನೋಡಬೇಕು. ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೊರಬರುವ ಸಾಧ್ಯತೆಯಂತೂ ಇಲ್ಲವೇ ಇಲ್ಲ ಎಂಬ ಮಾತು ಎಲ್ಲರಿಗೂ ತಿಳಿದಿದೆ. ಅದಕ್ಕೆ ಪೂರಕ ಎಂಬುವಂತೆ ಸಿಸಿಟಿವಿ ಸಾಕ್ಷ್ಯಗಳನ್ನ ಇನ್ನಷ್ಟು ಪಕ್ಕಾ ಮಾಡಿಕೊಳ್ಳುವುದಕ್ಕೆ ಖಾಕಿ ಟೀಮ್ ಎಫ್ಎಸ್ಎಲ್ ಮೊರೆ ಹೋಗಿದೆಯಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗೆ ಇನ್ನಷ್ಟು ಕಂಟಕವಾಗ್ತಿದೆ ಸಾಕ್ಷ್ಯಗಳು. ಎಫ್ಎಸ್ಎಲ್ನಲ್ಲಿ ನಡೆಯುತ್ತಿದೆ ಸಿಸಿಟಿವಿ ಕಂಪ್ಯಾರಿಸನ್. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ನಟ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಕಠಿಣವಾಗ್ತಾ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರುವ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಿಸಿಟಿವಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಎಫ್ಎಸ್ಎಲ್ಗೆ ನೀಡಿತ್ತು. ಈ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗಿತ್ತು. ಎಲ್ಲಾ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದನ್ನ ರಿಟ್ರೀವ್ ಮಾಡಿದ್ದು ಇದೀಗ ಕಂಪ್ಯಾರಿಸನ್ ಕಾರ್ಯ ಶುರುವಾಗಿದೆ. ದರ್ಶನ್ ಮನೆ ಸಿಸಿಟಿವಿ ದೃಶ್ಯ, ಪಟ್ಟಣಗೆರೆ ಶೆಡ್ನ ಬಳಿಯ ದೃಶ್ಯ, ಚಿತ್ರದುರ್ಗದಿಂದ ರೇಣುಕಸ್ವಾಮಿ ಕರೆತಂದ ದೃಶ್ಯ, ಹಲ್ಲೆ ಮಾಡಿದ 3 ಸೆಕೆಂಡ್ ದೃಶ್ಯ ಸೇರಿ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನು ರಿಟ್ರೀವ್ ಮಾಡಿರುವ ಪೊಲೀಸರು ಇವುಗಳಲ್ಲಿನ ಆರೋಪಿಗಳ ಚಲನವಲನಗಳನ್ನ ಕಂಪ್ಯಾರಿಸನ್ ಮಾಡೋದಕ್ಕೆ ತಯಾರಿ ಮಾಡಿದಾರಂತೆ. ಸಿಸಿಟಿವಿ ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋ ಮ್ಯಾಚಿಂಗ್, ಸಿಸಿಟಿವಿ ಫೋಟೋ ಹಾಗೂ ಬಂಧನದ ವೇಳೆಯಲ್ಲಿದ್ದ ಆರೋಪಿಗಳನ್ನ ಫೋಟೋನ ಕಂಪ್ಯಾರಿಸನ್ ಮಾಡೋದಕ್ಕೆ ಎಫ್ಎಸ್ಎಲ್ಗೆ ಪೊಲೀಸರು ಕಳಿಸಿದಾರಂತೆ. ಹಾಗಾದ್ರೆ ಎಫ್ಎಸ್ಎಲ್ ಅಲ್ಲಿ ಏನು ಹೋಲಿಕೆ ಮಾಡಲಾಗುತ್ತೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಆರೋಪಿಗಳ ಕಣ್ಣುಗಳು, ಎಲ್ಲರ ಕಣ್ಣುಗಳ ಬಣ್ಣ, ಅವರ ಕಣ್ಣುಗಳ ಅಂತರ, ಆರೋಪಿಗಳ ದೇಹ, ಬಾಯಿ ತುಟಿಯ ಭಾಗ, ಮೂಗಿನ ಭಾಗ, ಇದನ್ನ ಅಪರಾಧಿಕ ಭಾಷೆಯಲ್ಲಿ ವಿಜುವಲ್ಸ್ ಕಂಪ್ಯಾರಿಸನ್ ಅಂತಾರೆ. ಈ ವಿಜುವಲ್ಸ್ ಕಂಪ್ಯಾರಿಸನ್ ನಿಂದ ನ್ಯಾಯಾಲಯದಲ್ಲಿ ಇದು ಎಡಿಟೆಡ್ ಅಲ್ಲ ಅನ್ನೋದು ದೃಢವಾಗುತ್ತೆ. ಸಂಗ್ರಹಿಸಿದ ದೃಶ್ಯದಲ್ಲಿ ಇರೋದು ಇದೇ ವ್ಯಕ್ತಿ ಅನ್ನೋದು ದೃಢ ಆಗುತ್ತೆ. ಇದರಿಂದ ಬಲವಾದ ಸಾಕ್ಷಿಯಾಗಿ ಕೋರ್ಟ್ ಪರಿಗಣನೆ ಮಾಡುತ್ತೆ. ಈ ಹಿಂದೆಯೂ ಅನೇಕ ಪ್ರಕರಣದಲ್ಲಿ ಪೊಲೀಸರು ವಿಜುವಲ್ ಕಂಪ್ಯಾರಿಸನ್ ಮಾಡಿದ್ದಾರೆ. ಇದೇ ರೀತಿ ವಿಜುವಲ್ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಸ್ನೇಹಿತರು ಜೈಲು ಸೇರಿದ್ರು ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಕೊಲೆ ಮಾಡಿದ್ದಾಯ್ತು, ಜೈಲು ಸೇರಿದ್ದು ಕೂಡ ಆಯ್ತು. ಈಗ ಗಲಾಟೆ ಮಾಡ್ಕೊಳ್ತಿದ್ದಾರಂತೆ. ಎಲ್ಲಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಜೈಲಲ್ಲೂ ದರ್ಶನ್ ಗ್ಯಾಂಗ್ನ ಕಿರಿಕ್. ತಪ್ಪು ಮಾಡಿಬಿಟ್ವಿ ಅಂತ ಸ್ನೇಹಿತರ ಅಳಲು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋದು ಒಬ್ಬರಲ್ಲ ಇಬ್ಬರಲ್ಲ 17 ಜನರು. ಆ ಪೈಕಿ 4ರನ್ನ ತುಮಕೂರಿನ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ.